ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ KE ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಕೆಂಡ್ ರೌಂಡ್ ವೈದ್ಯಕೀಯ ಇರ್ಬೋದು, ದಂತವೈದ್ಯಕೀಯ ಅಥವಾ ಆಯುಷ್ ಕೋರ್ಸ್ಗಳಿಗೆ ಸೊ ಸೀಟು ಹಂಚಿಕೆ ಆಗಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಫೀಸನ್ನು ಪೇಮೆಂಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಸೊ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದೇನಂತಂದರೆ ನಿಮ್ಮ ಒಂದು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ನಿಮಗೆ 16ನೇ ತಾರೀಕಿನ ತನಕ ಟೈಮನ್ನು ಕೊಟ್ಟಿದ್ದಾರೆ. ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ KEಗೆ ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಕ್ಕೆ ಯಾರ್ಯಾರು ಮಾಡಬೇಕು? ಸೊ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ಕೋರು ಇರ್ಬೋದು ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಸಿಕ್ಕೋರು ಇರ್ಬೋದು. ಸೊ ತಾವೆಲ್ಲರೂ ಕೂಡ ಸೊ ನೀವು KEಗೆ ಹೋಗಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗ್ತದೆ. ಸೊ ಅದು 16ನೇ ತಾರೀಕು ಸಂಜೆ 4 ಗಂಟೆಯ ಮುಂಚಿತವಾಗಿ ಹೋಗಬೇಕಾಗ್ತದೆ. ನಾಳೆ 4 ಗಂಟೆಯ ಒಳಗೆ ಹೋಗಬೇಕು. ಸೊ ಕಾಲೇಜಿಗೆ ವರದಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ದಿನಾಂಕ 17ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ಸಂಜೆ 5 ಗಂಟೆಯ ಒಳಗೆ. ಇದಿಷ್ಟು ಮೊದಲನೇ ನೋಟಿಫಿಕೇಶನ್. ಎರಡನೇ ನೋಟಿಫಿಕೇಶನ್ ಏನಿದೆ ಅದು ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ಸೀಟ್ ಕ್ಯಾನ್ಸಲೇಷನ್ ಬಗ್ಗೆ ಅಫಿಷಿಯಲಿ ಇದುವರೆಗೆ ಯಾವುದೇ ರೀತಿ ನೋಟಿಫಿಕೇಶನ್ ಬಂದಿರಲಿಲ್ಲ. ಸೊ ನಾನು ಅಲ್ಲಿಗೆ ಲಾಸ್ಟ್ ಇಯರ್ ಆಗಿರುವಂಥ ಒಂದಷ್ಟು ಉದಾಹರಣೆಗಳನ್ನ ತಗೊಂಡು ಮತ್ತು ಈ ವರ್ಷ ಅಲ್ಲಿಗೆ KEಗೆ ವಿದ್ಯಾರ್ಥಿಗಳು ಹೋದಾಗ ಅವರ ಒಂದು ಫೀಡ್ಬ್ಯಾಕನ್ನು ತೊಗೊಂಡು ನಾನು ನಿಮಗೆ ಹೇಳಿದ್ದೆ ಸೀಟನ್ನು KE ಆಫೀಸಲ್ಲಿ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಂದರೆ ದಯವಿಟ್ಟು ಹೋಗಿ ಬನ್ನಿ ಅಂಥೇಳಿ. ಸೊ ಈಗ ಅಫಿಷಿಯಲಿ ರಿಲೀಸ್ ಮಾಡಿದ್ದಾರೆ. ಸೊ ಅದೇನಂತಂದರೆ ಸೊ ದಂತವೈದ್ಯ ಅಂದರೆ MBBS, BDS ಅಥವಾ ಆಯುಷ್ ಕೋರ್ಸ್ಗಳಿಗೆ ಸೊ ಸೀಟು ಹಂಚಿಕೆ ಆಗುವಂಥ ವಿದ್ಯಾರ್ಥಿಗಳು ತಮ್ಮ ಸೀಟನ್ನು 19ನೇ ತಾರೀಕಿನಕ್ಕಿಂತ ಮುಂಚೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು. ಇವತ್ತು 15ನೇ ತಾರೀಕು ಹೌದಾ? ಸೊ 19ನೇ ತಾರೀಕು ಮಧ್ಯಾಹ್ನ 12 ಗಂಟೆಯವರೆಗೆ ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಅದಕ್ಕಾಗಿ ಕೆಳಗೆ ನಾನು ಈಗ ಹೇಳುವಂಥ ಎಲ್ಲ ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸನ್ನು ತೊಗೊಂಡು ಡೈರೆಕ್ಟಾಗಿ KEಗೆ ಹೋಗಬೇಕು, ಖುದ್ದಾಗಿ ಹೋಗಬೇಕು, ಅಭ್ಯರ್ಥಿಯೇ ಹೋಗಬೇಕು ಅನ್ನೋದು ಗೊತ್ತಿರಲಿ. ಓಕೆ, ಪೆನಾಲ್ಟಿ ಕುರಿತು ಅದು ಆಲ್ರೆಡಿ ನಮ್ಮ ಇನ್ಫಾರ್ಮೇಷನ್ ಬುಲೆಟಿನಲ್ಲಿ ಕೊಟ್ಟಿದ್ದಾರೆ. ಸೊ 10,000 ಪೆನಾಲ್ಟಿಯನ್ನು ಕಟ್ಟಬೇಕಾಗ್ತದೆ. ಸೊ ಅದನ್ನು ನೀವು 10,000 ರೂಪೀಸ್ DDಯನ್ನು ತೊಗೊಂಡು ಹೋಗಬೇಕಾಗ್ತದೆ. ಸೊ ಅದಷ್ಟು ಗೊತ್ತಿರಲಿ. ಅಂದರೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ 19ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಅಫಿಷಿಯಲಿ ಫಸ್ಟ್ ಟೈಮ್ ರಿಲೀಸ್ ಆಗಿರುವಂಥದ್ದು ಮೆಡಿಕಲ್ದವರಿಗೆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕಾಗಿ KEಗೆ ನೀವು ಹೋಗಬೇಕಾಗ್ತದೆ. ಸೊ KEಗೆ ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸೊ ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿನ್ನೆ ಮಾಪಪ್ ರೌಂಡಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂಥೇಳಿ. ಸೊ ಗೊತ್ತಿರಲಿ, ನಿಮಗೆ ಒಂದು ಸಾರಿ ಮೆಡಿಕಲ್ ಸೀಟ್ ಅಲಾಟ್ ಆದಮೇಲೆ ನೀವು ಅದನ್ನು ಅಡ್ಮಿಷನ್ ಮಾಡಿಸ್ರಿ ಬಿಡ್ರಿ, ಇಲ್ಲ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನೀವು ಮತ್ತೆ ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ, BDSಗೂ ಬರೋದಿಲ್ಲ. ಬಟ್ BDSದವರು ಮೆಡಿಕಲ್ಲಿಗೆ ಅಷ್ಟೇ ಮಾಡ್ಬೋದು. ಬಟ್ BAMSದವರು ಅಂದರೆ ಆಯುಷ್ ಕೋರ್ಸ್ದವರು ದಂತವೈದ್ಯಕೀಯ ಮತ್ತು ವೈದ್ಯಕೀಯ ಅಂದರೆ BDS ಮತ್ತು MBBSಗೆ ಪಾರ್ಟಿಸಿಪೇಟನ್ನು ಮಾಡಬಹುದು. ಓಕೆ, ಸೊ MBBS ಸಿಕ್ಕವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಚಾಯ್ಸ್ಗಳ ಬಗ್ಗೆ ನಿನ್ನೆ ಭಾಳ ಜನ ಕನ್ಫ್ಯೂಸ್ ಆಗಿದ್ದೀರಿ, ಅದು ಹಾಗಿಲ್ಲ. ಸೊ ಯಾರ್ಯಾರಿಗೆ ಮೆಡಿಕಲ್ ಸಿಕ್ಕೂ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವರು ಪಾರ್ಟಿಸಿಪೇಟ್ ಮಾಡುವಂಥ ಅವಶ್ಯಕತೆ, ಆದರೆ ಚಾಯ್ಸ್ 3 ಅಲ್ಲ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರೋದಿಲ್ಲ. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವ್ರು ಬರ್ತಾರೆ, ಆದರೆ ಸೆಕೆಂಡ್ ರೌಂಡಲ್ಲಿ ಅವರಿಗೆ ಸೀಟ್ ಸಿಕ್ಕಿರಬಾರ್ದಷ್ಟೇ. ಆದರೆ BAMS ನಿಮಗೆ ಸೀಟ್ ಸಿಕ್ಕು ನೀವು ಚಾಯ್ಸ್ 1 ಮಾಡಿ ಚಾಯ್ಸ್ 2 ಮಾಡಿರಿ, ಯು ಆರ್ ಎಲಿಜಿಬಲ್ ಫಾರ್ MBBS ಮಾಪಪ್ ರೌಂಡ್. ಹಾಗಾದರೆ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಕರೆಕ್ಟಾಗಿ ನೋಡಿ. ಇಲ್ಲಿ ಫಸ್ಟ್ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬೇಕು, ಒರಿಜಿನಲ್ಲು ತೊಗೊಂಡೋಗಿ. ಅಲಾಟ್ಮೆಂಟ್ ರಿಸಲ್ಟ್ ಅಥವಾ ಅಡ್ಮಿಷನ್ ಆರ್ಡರ್ ಅಂತ ಏನಿರ್ತದೆ ಅದನ್ನು ತೊಗೊಂಡೋಗಿ. ಸೊ ಅಲಾಟ್ಮೆಂಟ್ ರಿಸಲ್ಟ್ ಯಾರಿಗೆ ಅಂತ ಅಂದರೆ ಯಾರು ಅಡ್ಮಿಷನನ್ನು ಮಾಡಿಸಿಲ್ಲ ಬಟ್ ಅಲಾಟ್ಮೆಂಟ್ ರಿಸಲ್ಟ್ ಇದೆ, ಫೀಸನ್ನು ಪೇ ಮಾಡದೇ ಇರೋರು. ಅಡ್ಮಿಷನ್ ಆರ್ಡರ್ ಯಾರಿಗೆ ಅಂತಂದರೆ ಯಾರೋ ಒಬ್ಬರು ಫೀಸನ್ನು ಪೇ ಮಾಡ್ತಾರೆ, ಸೊ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಕಾಲೇಜಿಗೆ ಹೋದಾಗ ಗೊತ್ತಾಗ್ತದೆ ಎಕ್ಸ್ಟ್ರಾ ಫೀಸ್ ತೊಗೊಳ್ತಾ ಇದ್ದಾರೆ, ನನ್ನ ಹತ್ರ ಆಗೋದಿಲ್ಲ ಅಂಥವ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬಂದಾಗ ಅಡ್ಮಿಷನ್ ಆರ್ಡರ್ನ ತೊಗೊಂಡು ಬರಬೇಕು. ಇನ್ನು ಡಿಮ್ಯಾಂಡ್ ಆಫ್ 10,000 ರೂಪೀಸ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KEA ಬೆಂಗಳೂರು ಇವರ ಹೆಸರಿನಲ್ಲಿ DDಯನ್ನು ತೆಗೆಸ್ಕೊಂಡು ಬನ್ನಿ. 10,000 ರೂಪೀಸ್ DDಯನ್ನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಬೆಂಗಳೂರು ಹೆಸರಿನಲ್ಲಿ ತೊಗೊಂಡು ಬನ್ನಿ. ಸೊ ಬೀಯಿಂಗ್ ದ ಪೆನಾಲ್ಟಿ ಅಮೌಂಟ್. ಒಂದು ಪಾಯಿಂಟ್ ಗೊತ್ತಿರಲಿ, ಇಫ್ ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ನಾಟ್ ಪೇಡ್ ಎನಿ ಫೀಸ್ ಟು KEA. ಆಲ್ರೆಡಿ ನೀವೇನಾದರೂ ಈಗ ಫಾರ್ ಎಕ್ಸಾಂಪಲ್ಲು ಒಂದು 50,000 ತುಂಬಿಟ್ಟಿರ್ತೀರಿ, ಯಾವುದೋ ಒಂದು ಸೀಟ್ ಅಲಾಟ್ ಆಗಿರ್ತದೆ, ಅದಕ್ಕೊಂದು 60,000 ತುಂಬಿರ್ತೀರಿ. ಬಟ್ ಈಗ ನಿಮಗೆ ಆ ಸೀಟ್ ಬೇಡ, ಆವಾಗ ನೀವೇನು ಮಾಡಬೇಕು, 10,000 ರೂಪೀಸ್ DD ತೊಗೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ ಹೋಗಿ ನಿಮ್ಮ ಚಲನ್ ಫೀ ಮಾಡಿದ್ದನ್ನು ತೊಗೊಂಡು ಹೋಗಿ. ಸೊ ತೊಗೊಂಡು ಹೋದಾಗ ಆ 10,000 ರೂಪೀಸನ್ನು ಡಿಡಕ್ಟ್ ಮಾಡಿಕೊಂಡು ಉಳಿದಂತಹ ದುಡ್ಡನ್ನು ನಿಮಗೆ ವಾಪಸ್ ಕೊಡ್ತಾರೆ. ಬಟ್ ಅಲ್ಲೇ ಕೊಡೋದಿಲ್ಲ, ಸೊ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವಿತ್ ಬ್ಯಾಂಕ್ ಪಾಸ್ಬುಕ್ ಕಾಪಿಯನ್ನು ತೊಗೊಂಡು ಹೋಗಿ. ಇದನ್ನು ಎಲ್ಲರೂ ತೊಗೊಂಡೋಗಿ. ಅಕೌಂಟ್ ಡೀಟೇಲ್ಸ್ ವಿತ್ ಬ್ಯಾಂಕ್ ಪಾಸ್ಬುಕ್ ಕಾಪಿ ಏನಿದೆ ಅದನ್ನು ತೊಗೊಂಡೋಗಿ. ಆಧಾರ್ ಕಾರ್ಡ್ ಆರ್ ಎನಿ ಅದರ್ ID ಪ್ರೂಫ್ ವಿತ್ ದ 1 ಸೆಟ್ ಆಫ್ ಜೆರಾಕ್ಸನ್ನು ತೊಗೊಂಡೋಗಿ.
ಇದಿಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್ ನಮಗೆ ಬೇಕಾಗ್ತದೆ. ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೊಗೊಂಡು KEಗೆ ಹೋಗಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.